ಶ್ರೇಷ್ಠ ಶ್ರೀ ಕನಕದಾಸರ ಬರವಣಿಗೆ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಇಂತಹ ಮಹಾನ್ ಮಾನವತಾವಾದಿ ನಮ್ಮ ರಾಜ್ಯದಲ್ಲಿ ಹುಟ್ಟಿರುವುದು ನಿಮ್ಮೆಲ್ಲರ ಹೆಮ್ಮೆ ಎಂದು ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಹೇಳಿದರು. ಹಾಸನ ಜಿಲ್ಲಾಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಇಂದು ನಡೆದ ದಾಸಶ್ರೇಷ್ಠ ಶ್ರೀ ಕನಕದಾಸರ ಜಯಂತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಕನಕದಾಸರು ದಾಸಶ್ರೇಷ್ಠರು. ತಮ್ಮ ಇಡೀ ಜೀವನವನ್ನ ಸಮಾಜದ ಸೇವೆಗೆ ಮುಡಿಪಾಗಿ ಇಟ್ಟವರು. ಮನುಷ್ಯನ ಬದುಕಿಗೆ ಕನಕದಾಸರು ಹೇಳಿರುವ ಸಾಲುಗಳು ಸ್ಫೂರ್ತಿದಾಯಕ. ಅವರ ತತ್ವ ಆದರ್ಶಗಳನ್ನು ಮೈಗೂಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಕಾಗಿನೆಲೆ ಆದಿಕೇಶವನ ದೇವಾಲಯದಲ್ಲಿ ಇಂದಿಗೂ ಅವರು ಬಳಸಿದ ವಸ್ತುಗಳು ಅವರ ನೆನಪನ್ನ ಮರುಕಳಿಸುತ್ತದೆ. 16ನೇ ಶತಮಾನದಲ್ಲಿ ತಮ್ಮ ಎಲ್ಲ ಲೌಕಿಕ ಜೀವನವನ್ನು ಬದಿಗಿಟ್ಟು ತಮ್ಮ ಕೀರ್ತನೆಗಳ ಮೂಲಕವೇ ಸಮಾಜದ ಏಳಿಗೆಗೆ ಶ್ರಮಿಸಿದ ಅವರ ಜೀವನ ಶೈಲಿ ಎಲ್ಲರಿಗೂ ಮಾದರಿ ಎಂದರು. ನಿಮಗೆ ಗೊತ್ತಿರೋ ಹಾಗೆ ಒಂದು ಜೆನ್ ಫಿಲಾಸಫಿ ಅಂತಾರೆ. ಜೆನ್ ಫಿಲಾಸಫಿ ಅಂದರೆ ಏನು ಅಂದರೆ, ಒಬ್ಬ ಬೌದ್ಧ ಮಾಂಕ್ ಮುನಿ ಇರ್ತಾರೆ. ಒಂದು ಸಣ್ಣ ಕತೆ. ಅವರು ಒಬ್ಬ ಶಿಷ್ಯ ಹೋಗ್ತಾನೆ ಅವರ ಬಳಿ, ಕೇಳ್ತಾರೆ ಏನಂತ. ಆ ಶಿಷ್ಯ, ಗುರುಜಿ, ನನಗೆ ರಾತ್ರಿ ಒಂದು ಕನಸು ಬಿದ್ದಿತ್ತು. ಆ ಕನಸಲ್ಲಿ ಒಂದು ಹುಲಿ ನನ್ನ ಮೇಲೆ ಹೆರಗಿ ನನ್ನನ್ನು ತಿಂದು ಹಾಕಿಬಿಟ್ಟು. ಅದಕ್ಕೆ ಬುದ್ಧ ಮಾಂಕ್ ಹೇಳ್ತಾರೆ, ಹೌದಾ, ನಿಮಗೆ ಅದು ಕನಸಿತ್ತ, ಹುಲಿ ತಿಂದಿದ್ದು ಕನಸಿತ್ತ, ಅಥವಾ ನೀವು ಈಗ ಬಂದು ನನ್ನನ್ನು ಭೇಟಿ ಮಾಡಿ ನಿಮ್ಮ ಕನಸಿಗೆ ಅರ್ಥವನ್ನ ಕೇಳ್ತಿದ್ದಾರಲ್ಲ, ಇದು ಕನಸಿದನ, ಯೋಚನೆ ಮಾಡಿ ಅಂತ ಹೇಳ್ತಾರೆ. ಅಂದರೆ ಸತ್ಯದ ಅನ್ವೇಷಣೆ, ಜ್ಞಾನದ ಅನ್ವೇಷಣೆ ಸುಲಭ ಅಲ್ಲ. ಅದಕ್ಕೆ ಅವರು ಹೇಳಿದ್ದು ಫಿಲಾಸಫಿ, ದಾರ್ಶನಿಕತೆ ಹೊಸದೇನೂ ಅನಿಸ್ಲಿಲ್ಲ ನನಗೆ. ಯಾಕಂದ್ರೆ ನಮ್ಮ ಕನಕದಾಸರವರು ಮೊದಲೇ ಹೇಳಿದ್ರು, ಏನಂತ ಹೇಳಿದ್ರು, ಬಯಲು ಆಲಯದೊಳಗು, ಆಲಯವು ಬಯಲೊಳಗು ಅಲ್ವಾ. ಆ ಕಾನ್ಸೆಪ್ಟ್, ಆ ದಾರ್ಶನಿಕತೆ, ಬಯಲು ಆಲಯಗಳೆರಡು ನಿನ್ನೊಳಗು ಹರಿಯೇ ಅಂತ ಒಂದು ಉದಾತ್ತವಾದ ವಿಚಾರವನ್ನ ಅವರು ಜಗತ್ತಿಗೆ ನೀಡಿದವರು. ದಾರ್ಶನಿಕತೆಯಲ್ಲಿ ಎತ್ತಿದ ಕೈ. ಇಂತಹ ಮಹಾನುಭಾವರು ಅಷ್ಟೇ ತಮ್ಮೆಲ್ಲ ಲೌಕಿಕ ಜೀವನವನ್ನು ತ್ಯಾಗ ಮಾಡಿ ತಮ್ಮ ಜ್ಞಾನದ ಆರ್ಜನೆಗೆ ಉಡುಪಿಗೆ ಹೋಗ್ತಾರೆ. ಉಡುಪಿಯಲ್ಲಿ ಅವಾಗೆಲ್ಲ ಒಂದು ಅಲ್ಲಿನ ಶಿಷ್ಯರು, ದಾಸರ ಒಂದು ಶಿಷ್ಯರು ಇವರನ್ನ ಅಸಮಾಧಾನದಿಂದ ನೋಡ್ತಾರೆ. ಅದಕ್ಕೆ ಅವರು ಗುರುಗಳು ಒಂದು ಟೆಸ್ಟ್ ಅನ್ನು ಕೊಡ್ತಾರೆ. ಆ ಗುರುಗಳು ಹೇಳ್ತಾರೆ, ಯಾಕೆ ಇವರು ಕನಕದಾಸರಿಗೆ ಇಷ್ಟೊಂದು ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ? ಹಾಗೆ ನೋಡಿ ವ್ಯಾಸತೀರ್ಥರು ಇರ್ತಾರೆ. ಆಗ ಆ ಒಂದು ಟೆಸ್ಟ್ ಏನು ನಿಮಗೆಲ್ಲ ಗೊತ್ತಿದೆ. ದಾಸಶ್ರೇಷ್ಠ ಶ್ರೀ ಕನಕದಾಸರ ಜಯಂತಿಯ ಶುಭಾಶಯಗಳನ್ನು ಕೋರುತ್ತಾ, ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಚರಿಸುವಂತಹ ಕ್ಷೇತ್ರದ ಜನಪ್ರಿಯ ಶಾಸಕರಂತಹ ಸ್ವರೂಪಣ್ಣ ಅವರು ಹಾಗೂ ನಾವೆಲ್ಲ ಅದ್ದೂರಿಯಾಗಿ ಕನಕದಾಸರ ಜಯಂತಿ ಉತ್ಸವನ ಆಚರಿಸ್ತಾ ಇದ್ವಿ. ನಿಮಗೆಲ್ಲ ಗೊತ್ತಿರುವ ಹಾಗೆ ಅವರ ಕೀರ್ತನೆಗಳನ್ನ ಹಾಡುವ ಮುಖಾಂತರ ಸಮಾಜಕ್ಕೆ ಅವ್ರದ್ದೇ ಆದಂತಹ ಕೊಡುಗೆ ಕೊಟ್ಟವರು ದಾಸಶ್ರೇಷ್ಠ ಶ್ರೀ ಕನಕದಾಸ ಅಂತ ಹೆಮ್ಮೆಯಿಂದ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಅವರು ಹಾಕೊಂಡಿರುವಂತಹ ಮಾರ್ಗದರ್ಶನದಲ್ಲಿ ನಾವೆಲ್ಲ ನಡೆಯುವಂಥ ಕೆಲಸವನ್ನ ಮಾಡಬೇಕು. ಜಾತಿ ಇಂಥ ಹೊಡೆದಾಡಬೇಡಿ ಅನ್ನೋ ರೀತಿಯಲ್ಲಿ ಸಮಾಜಕ್ಕೆ ಒಂದು ಉತ್ತಮವಾದಂತಹ ಏನಂತ ಹೇಳ್ತಾರಲ್ಲ, ಇದು ಮಾಡಿದಂತಹದ್ದು ನಮ್ಮ ಕನಕದಾಸ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಪುರಂದರದಾಸರಾಗಿರ್ಬೋದು, ಕನಕದಾಸರಾಗಿರ್ಬೋದು, ಅವರ ಒಂದು ಕೊಡುಗೆ ಇಡೀ ನಮ್ಮ ಸಮಾಜಕ್ಕೆ ಎಷ್ಟು ಹೇಳಿದ್ರು ಸಾಲದು. ಅದನ್ನೆಲ್ಲ ನಾವು ನಮ್ಮ ಮುಂಬರುವಂತಹ ಯುವ ಪೀಳಿಗೆಗಳಿಗೆ ಹಾಕುವಂಥ ಕೆಲಸವನ್ನ ಮಾಡಬೇಕು. ಜೊತೆಗೆ ಕನಕದಾಸರು ಆಗಿರುವಂಥ ಅವರು ಇಷ್ಟೇ ದೊಡ್ಡವರಿದ್ದಾಗಿಯೂ ಸಹ ಸಾಹಿತ್ಯಗಳಲ್ಲಿ, ಕೀರ್ತನೆಗಳಲ್ಲಿ ಅವ್ರ ಎಷ್ಟು ಬಣ್ಣಿಸಿದ್ರು ಅದು ನಾವು ಸಾಲದು. ಹಾಗಾಗಿ ಇವತ್ತು ನಾವೆಲ್ಲ ಅವರ ಕೊಡುವಂತಹ ಇದರಲ್ಲಿ ಸಾಗುವಂಥ ಕೆಲಸವನ್ನ ಮಾಡಬೇಕು. ನಿಮಗೆಲ್ಲ ಗೊತ್ತಿರುವಂಗೆ ರಾಮಧಾನ್ಯ ಅಂತ ಒಂದು ಚರಿತ್ರೆ ಮುಖಾಂತರ
ಅವರು ಹಾಕಿರುವಂತಹ ಭತ್ತ ಮತ್ತು ರಾಗಿಯ ಬಗ್ಗೆ ನಿಮಗೆ ಈ ಕಥೆ ಬಗ್ಗೆ ನೀವೆಲ್ಲ ತಿಳಿದಿರ್ತೀರಿ ಅಂತ ಬರ್ತಿರ್ತೀವಿ. ಭತ್ತ ಮೇಲೋ ರಾಗಿ ಮೇಲೋ ಅನ್ನೋ ರೀತಿಯಲ್ಲಿ ಅವರು ಬಂದಿರುವಂತಹ ಚರಿತ್ರೆಯನ್ನ ನಾವೆಲ್ಲ ಓದುವಂಥ ಕೆಲಸವನ್ನ ಮಾಡಬೇಕು ಅಂತ ಹೇಳ್ತಾ, ಇವತ್ತು ಕನಕದಾಸರು ಬರೀ ಒಂದು ಸಮಾಜಕ್ಕೆ ಸೀಮಿತವಾಗುತ್ತಲ್ಲ, ಇಡೀ ಪ್ರಪಂಚ, ಇಡೀ ದೇಶ ತಿರುಗಿ ನೋಡುವಂತಹ ಅಪ್ರತಿಮ ನಾಯಕರಲ್ಲಿ ಅವರೊಬ್ಬರು ನಾನು ಹೆಮ್ಮೆಯಿಂದ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಗೆಲ್ಲರಿಗೂ ಶ್ರೇಷ್ಠವಾದಂತಹ ನಾಯಕರು. ನಾವು ನನ್ನ ಪದೇ ಪದೇ ಯಾಕೆ ಅವರು ಆಗಿರುವಂತಹ ಹಾದಿಯಲ್ಲಿ ಸಾಗೋಣ ಅಂತ ಹೇಳಿದ್ರೆ, ನಮಗೆ ಅವರ ಇದನ್ನ ಅಳವಡಿಸ್ಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಅದನ್ನ ಪ್ರಾಮಾಣಿಕವಾಗಿ ಮುಂದೆ ಪೀಳಿಗೆಗೂ ಸಹ ಕಾಪಾಡ್ಕೊಂಡು ಹೋಗುವಂಥ ಕೆಲಸವನ್ನ ನಾವು ಮಾಡಬೇಕು, ನಮ್ಮೆಲ್ಲರ ಜವಾಬ್ದಾರಿ ಅಂತ ಹೇಳ್ತಾ, ಇವತ್ತು ಕನಕ ಜಯಂತಿಯನ್ನು ಅದ್ಭುತವಾಗಿ ಜಿಲ್ಲಾಡಳಿತ ಇವತ್ತು ಆಚರಿಸಿದ್ದಾರೆ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಕನಕದಾಸ ಜಯಂತಿಯ ಶುಭಾಶಯಗಳನ್ನ ಕೋರ್ತಾ, ಇವತ್ತು ನಮ್ಮ ಶಿವಪ್ಪನವರು ನೂತನವಾಗಿ ಅಧ್ಯಕ್ಷರಾಗಿ ಸಮಾಜದಿಂದ ಹೋರಾಟವನ್ನು ಮಾಡಿ ಇವತ್ತು ಸಮಾಜದಿಂದ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದರೆ ಅವರಿಗೆ ನಿಮ್ಮ ಸಮಾಜದ ಪರವಾಗಿ ಮತ್ತೆ ಇವತ್ತು ಅವರಿಗೆ ವಿಶಿಷ್ಟವಾದಂತಹ ಕನಕದಾಸ ಜಯಂತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ಅವರು ಇವತ್ತು ಅಧ್ಯಕ್ಷರಾಗಿ ನಮ್ಮ ಜೊತೆ ವೇದಿಕೆ ಹಂಚಿಕೊಂಡಿದ್ರು. ನಮಗಂತೂ ಆತ್ಮೀಯವಾಗಿ ನಮಗೆ ತುಂಬಾ ಖುಷಿಯಾದಂತಹ ಒಂದು ಸಂಗತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಇವತ್ತು ಕೇಂದ್ರ ಸರ್ಕಾರದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಸಮಾಜದ ಏಳಿಗೆಗಾಗಿ ಹಗಲಿರುಳು ಶ್ರಮಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ನಾವು ಜನಪ್ರತಿನಿಧಿಗಳಾಗಿ ಸಮಾಜದ ಏಳಿಗೆಗೆ ನಾವೆಲ್ಲ ಪ್ರಾಮಾಣಿಕವಾಗಿ ದುಡಿಯುವಂಥ ಕೆಲಸವನ್ನ ಮಾಡಬೇಕು. ಮತ್ತೆ ಸಾರ್ವಜನಿಕವಾಗಿ ನಾವು ಯಾವ್ಯಾವ ಕೆಲಸಗಳನ್ನ ಸಮಾಜದ ರೀತಿಯಲ್ಲಿ ಮಾಡುವಂಥ ಕೆಲಸ ನಮ್ಮೆಲ್ಲರ ಹೊಣೆಗಾರಿಕೆ ಆಗಿರ್ತದೆ ಅಂತ ಹೇಳ್ತಾ, ನನ್ನ ಕರೆಸಿ ಆತ್ಮೀಯವಾಗಿ ಮುಗಿದು ಸಹ 4 ಕಡೆ ಕನಕದಾಸ ಜಯಂತಿ ಇರೋದ್ರಿಂದ ನಾವು ನೋಡಬೇಕಾಗಿದೆ. ಕರೆಸಿ ಆತ್ಮೀಯವಾಗಿ ಕಾರ್ಯಕ್ರಮದಲ್ಲಿ ಗೌರವಿಸುವಂತಹ ಎಲ್ಲ ವೇದಿಕೆಯಂತಹ ಕಾರ್ಯಕ್ರಮದ ಆಯೋಜಕರಿಗೆ ಮತ್ತೆ ಜಿಲ್ಲಾ